ಹರಿ ಓಂ. ಸಜ್ಜನರಿಗೆಲ್ಲ ದೊಡ್ಡ ನಮಸ್ಕಾರಗಳು, ಹಿರಿಯರಿಗೆಲ್ಲ ನಮಸ್ಕಾರಗಳು, ಕಿರಿಯರಿಗೆಲ್ಲ ಆಶೀರ್ವಾದಗಳು ಅಂತಲೇ ಹೇಳ್ತೀನಿ. ನನ್ನ ಹತ್ರ ಪವರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ವಿಚಾರ ಏನು ಅಂತಂದರೆ, ನನಗೆ ಇವಾಗ 71 ವರ್ಷ. ಶೋಭಾ ಅಂತೇಳಿ, ನಮ್ಮ ಯಜಮಾನ್ರು MBBS ಡಾಕ್ಟ್ರು. ಅಂದರೆ ನನಗೆ ಅಪ್ಪನ ಕಾಲದಿಂದ ನಂಗೆ ಆಯುರ್ವೇದಿಕಲ್ಲಿ ತುಂಬ ನಂಬಿಕೆ. ಹಾಗಾಗಿ ನಾನು ಇಲ್ಲಿ ನನ್ನ ಮಗಳ ಜೊತೆಗೆ ಚಿಕಿತ್ಸೆಗೋಸ್ಕರ ಬಂದಿದ್ದೀನಿ. ನನಗೆ ತುಂಬ ಹಿತವಾಗಿದೆ. ಟ್ರೀಟ್ಮೆಂಟ್ ಅಂತೂ ಗುಡ್ಡು ಟ್ರೀಟ್ಮೆಂಟು. ಏನು ಅಂತಂದರೆ ಎಲ್ಲರೂ ನಗ್ನಗ್ತಾ ನಮ್ಮನ್ನು, ಪ್ರತಿಯೊಬ್ಬರು ಯಾರ ಮುಖದಲ್ಲೂ ಗಂಟು ಹಾಕ್ಕೊಂಡು ಟ್ರೀಟ್ಮೆಂಟ್ ಯಾರೂ ಮಾಡೋರೇ ಇಲ್ಲ ಇಲ್ಲಿ. ಇಲ್ಲಿ ಹೇಳಬೇಕು ಅಂತಂದ್ರೆ ನೆವಿಲ್ ಕೂಡ ಅದೇನು ಹೆದರಲ್ಲದಿಲ್ಲ, ನಿರ್ಭಯವಾಗಿ ಅದು ನಮ್ಮಗಳ ಇದರಲ್ಲೇ ಬೆಳೆಯುತ್ತೆ. ಮತ್ತು ಇಲ್ಲಿ ಇನ್ನೊಂದು ತುಂಬ ಇಷ್ಟ ಆಗಿದ್ದು ನನಗೆ, ರೂಮ್ಗಳು ಕೂಡ ಬೀಗ ಹಾಕಲ್ಲ, ಏನಿರಲಿ ಎಲ್ಲ ಇರುತ್ತೆ. ಅಷ್ಟರ ಮಟ್ಟಿಗೆ ಜ್ಞಾನವನ್ನು ಧಾರೆ ಎರೆದಿದ್ದಾರೆ ಇಲ್ಲಿ ಹಿರಿಯರು, ಗುರುಗಳು. ಬ್ರಹ್ಮರ್ಷಿ ದೈವರಾತ್ರ ಆಗಿರ್ಬೋದು, ಅವರ ಪವರಿಂದಲೇ ಇಷ್ಟೆಲ್ಲ ನಡೀತಿದೆ ಅಂತ ನನಗೂ ತುಂಬಾ ಅನಿಸಿಕೆ ಬಂದಿದೆ. ಫುಡ್ ಅಂತೂ ಮಸ್ತು. ನಮಗೆ ಇಷ್ಟೆಲ್ಲ ನಾವು ಗಾಣದ ಎಣ್ಣೆಯಲ್ಲಿ ಪ್ರಿಪೇರ್ ಮಾಡೋಂಥ ಇದಿಲ್ಲ ಮನೆಗಳಲ್ಲಿ. ಇವಾಗ ಬಿಟ್ಟು ಹೋಗೋದು ಹೆಂಗೆ ಅನ್ನೋದೊಂದು ಡಿಟ್ಯಾಚ್ಮೆಂಟ್ ಆಗಿರೋದು ಹೆಂಗೆ ಅನ್ನೋದು ನನಗೆ ಇದನ್ನ ಮಾತ್ರ ಡಿಟ್ಯಾಚ್ಮೆಂಟ್ ಆಗಿ ಇರಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ತುಂಬ ಕಷ್ಟಕರವಾದದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾಯಂಕಾಲ ಹೊರಡ್ತಿದ್ದೀನಿ. 71 ವರ್ಷ ನನಗೀಗ. ತುಂಬ ಹಿತವಾಗಿದೆ, ಆನಂದ ಇದೆ, ಟೆನ್ಷನ್ ಫ್ರೀ ಆಯಿತು. ಇನ್ನೂ ಭವಿಷ್ಯದಲ್ಲಿ ನಾವು ಇನ್ನೂ ಜ್ಞಾನದಲ್ಲಿ ಬೆಳಿಬೇಕು ಅಂತಂದ್ರೆ ನಾವು ಯಾವ ರೀತಿ ಮನಸ್ಸನ್ನು ಇಟ್ಕೋಬೇಕು, ಭಯ ಹೋಗಿಸಿ ನಿರ್ಭಯವಾಗಿ ಇರೋಂಥ ಜೀವನ, ಆನಂದವಾಗಿ ಆನಂದದ ಝೋನಲ್ಲಿ ಇರಬೇಕು ಅಂತಂದ್ರೆ ಯಾವ ರೀತಿ ನಾವು ಮನಸ್ಸನ್ನ ದೃಢವಾಗಿ ಇಟ್ಕೋಬೇಕು, ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದನ್ನ ನಾನು ಇಲ್ಲಿ ಕಲ್ತ್ಕೊಂಡೆ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಇಲ್ಲೆಲ್ಲ ಪ್ರಕೃತಿಯಿಂದ ಏನೇನು ನ್ಯಾಚುರಲ್ ಆಗಿ ಬಂದಿದೆ ಹಾಗಾಗೆ ಕಿತ್ತು ಹಾಗಾಗೆ ಅಡುಗೆಗಳು ಮಾಡ್ತಾರೆ, ಹಾಗಾಗಿ ಹಣ್ಣು ಹಂಪಲುಗಳು, ಇದೆಲ್ಲ ನನಗೆ ತುಂಬ ಖುಷಿ ಕೊಡ್ತು. ಅಂತಂದ್ರೆ ಏನೋ ಅಂತಾರಲ್ಲ, ಅದು ಮನೆಗಳಲ್ಲಿ ನಮ್ಮ ಮನೆಗಳಲ್ಲೇ ಇದ್ರೆ ನಮ್ಗೆ ಈ ಸ್ವರ್ಗ ಸಿಗೋದಿಲ್ಲ. ಸತ್ಯವಾಗ್ಲು ಕೂತ್ ಕಡೆ ಎಲ್ಲ ಟ್ರೀಟ್ ಮಾಡ್ತಾರೆ. ಕೂತ್ ಕಡೆ ಅಮ್ಮ ಏನ್ ಬೇಕು, ಅಮ್ಮ ಏನ್, ಎಲ್ಲರ ಬಾಯಲ್ಲೂ ಅಮ್ಮ 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 ಅಂತಾನೆ ದೊಡ್ಡತನದ ಶ್ರೀಮಂತಿಕೆ ಹೃದಯದಿಂದ ಮಾತಾಡಿಸ್ತಾರೆ ಎಲ್ಲರನ್ನು ಕೂಡ. ಅದು ಹೇಳಿ ತುಂಬಾ ಖುಷಿ ಆಗುತ್ತೆ ನನಗೆ. ಇಲ್ಲಿ ಎಲ್ಲರೂ ಬನ್ನಿ, ನಿಮ್ಮ ಅನುಭವವನ್ನ ಹೇಳ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಅವರಿಗೆ ಓಪನ್ ಹಾರ್ಟ್ ಆಗಿ ಅವ್ರಿಗೆ ಟ್ರೀಟ್ ಮಾಡಲಿಕ್ಕೆ ತುಂಬ ಅವರಿಗೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಆರೋಗ್ಯ ಕೂಡ ತುಂಬ ಉತ್ತಮ ಆಗ್ತಿದೆ. ನನಗೆ ಮಂಡಿ ನೋವಿದೆ, ಮತ್ತೆ ಇಷ್ಟಕ್ಕೆ ಆಪರೇಷನ್ ಆಗಿತ್ತು. ಅದರಿಂದ ಒಂದೊಂದೇ ನನಗೆ ತೊಂದರೆಗಳು ಆಗಿ ಬಂತು. ಕರ್ಮ ಸೌದಿದೆ, ಅದಕ್ಕೆ ನಾನು ಈ ಜಾಗಕ್ಕೆ ಬಂದಿದ್ದೀನಿ ಅಂತ ಹೇಳಿ ತುಂಬ ಹೆಮ್ಮೆ ಆಗತ್ತೆ. ಇದು ಕಾರ್ಪಟನಲ್ ಸಿಂಡ್ರಮ್ ಅಂತೇಳಿ ಇಲ್ಲಿ ಜೋಮ್ ಹಿಡಿತಿತ್ತು, ಆ ಕಾರಣಕ್ಕೂ ಬಂದೆ. ಬೆನ್ನೋವಿದೆ, ಆ ಕಾರಣಕ್ಕೆ ಬಂದೆ. ಮೂಳೆ ಇದೆಲ್ಲ ಸ್ವಲ್ಪ ಇಲ್ಲ, ಲಡ್ಡಾಗಿದೆ, ನರ ಮೂಳೆ ಇಲ್ಲ. ಶಕ್ತಿ ಬರಕ್ಕೆ ಇಲ್ಲಿ ಬಂದ್ರೆ ಎಲ್ಲ ಶಕ್ತಿ ಆಟೋಮೆಟಿಕ್ಲಿ ಎಲ್ಲ ದೊರೆಯತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಎಂಜಾಯ್ ಮಾಡಿ, ಈ ವಾತಾವರಣನ ಸವಿರಿ, ಇನ್ವಾಲ್ವ್ ಆಗಿ, ಲೀನ ಆಗಿ ಭಗವಂತನ ಧ್ಯಾನ ಮಾಡಿ. ಅದೇ ನಮಗೆ ಶಕ್ತಿಯನ್ನು ತುಂಬಾ ಕೊಡತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಧನ್ಯವಾದಗಳು.